ಇಲ್ಲ, ಒಳಗೆ ಬಂದೆ. ಇವೆಲ್ಲ ಜಗದೀಶ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಸ್ನೇಹಜೀವಿ, ಭಾಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ನನಗೂ ಕೂಡ ಮಾಡಿದ್ದಾರೆ ಪರ್ಸ್ನಲ್ಲಾಗಿ. ಭಾಳ ವರ್ಷಗಳಿಂದ ನಾವು ಏನೋ ಒಂದು ಸಣ್ಣ ಕೆಲಸ ಕೇಳಿದಾಗ ಜೊತೆಗೆ ಒಂದು 30 ಕಿಲೋಮೀಟರ್ ಜೊತೆಗೆ ಬಂದು ಒಂದು ಎಜುಕೇಷನ್ ವಿಚಾರದಲ್ಲಿ ಬೇರೆ ಯಾರಿಗೂ ವಿಚಾರ ನಾನೇ ಬರ್ತೀನಿ ಅಂತ ಮಾಡೋವಂಥ ಒಳ್ಳೆ ಹೃದಯ ಶ್ರೀಮಂತುಳ್ಳ ವ್ಯಕ್ತಿ ಇವತ್ತು. ಅದನ್ನ ಬಿಟ್ಟು ಹೋಗಿ ಯಾಕೆ ಹೋಗಿದ್ದಾರೆ ನನಗಂತೂ ಗೊತ್ತಿಲ್ಲ. ಇಟ್ ವಾಸ್ ಸಡನ್ ಶಾಕ್ ಫಾರ್ ದಿ ಎಂಟೈರ್ ಇಂಡಸ್ಟ್ರಿ. ಚಿತ್ರರಂಗಕ್ಕೂ ಭಾಳ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಭಾಳಷ್ಟು ಜನಗಳಿಗೆ ಸಹಾಯ ಮಾಡಿದ್ದಾರೆ, ಸಹಾಯ ಹಸ್ತ ನೀಡಿದ್ದಾರೆ, ಯಾರು ಬಂದರೂ ಇಲ್ಲ ಅಂತ ಹೇಳಿಲ್ಲ. ನಾವು ಎಷ್ಟೋ ವಿಚಾರಗಳಲ್ಲಿ ಸಂದರ್ಭಗಳಲ್ಲಿ ವಾಣಿಜ್ಯ ಮಂಡಳಿ ಆಗಲಿ, ಚಿತ್ರರಂಗ ಆಗಲಿ, ಚಿತ್ರೋದ್ಯಮ ಆಗಲಿ, ನಾವು ಮಾಡೋಂಥ ಕಾರ್ಯಕ್ರಮ ಸ್ಪಂದಿಸುವಂಥ ಕೆಲಸ ಯಾವಾಗಲೂ ಮಾಡೋಂಥ ಒಳ್ಳೆಯ ವ್ಯಕ್ತಿ. ಇವತ್ತು ಅವ್ರು ಈ ರೀತಿ ಸಾವು ಆಗತ್ತೆ ಅಂತ ಯಾವರು ನಂಬಿರಲಿಲ್ಲ. ಭಾಳಷ್ಟು ಜನಗಳಿಗೆ ತುಂಬ ದುಃಖ ಆಗಿದೆ ಇವತ್ತು. ಚಿತ್ರೋದ್ಯಮಿಗೆ ದುಃಖ ಆಗಿದೆ. ಆಮೇಲೆ ತುಂಬ ಆತ್ಮೀಯ. ಆಮೇಲೆ ಯಾರೇ ಮನೆ ಬಂದರೂ ಅತಿಥಿ ಸತ್ಕಾರದಲ್ಲಿ ಒಂದು ಕೈ ಮುಂದೆನೆ. ಪತ್ರಿಕೆ ಉದ್ಯಮಗೂ ಕೂಡ ಅವ್ರು 2-3 ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ, ತಮಗೂ ಚೆನ್ನಾಗಿ ಗೊತ್ತು. ಭಾಳಷ್ಟು ಹೊಸಬ್ರಿಗೆ ಅವಕಾಶ ಕೊಡ್ಯಾರ. ಮಗ ಕೂಡ ಸಿನಿಮಾ ರಂಗದಲ್ಲಿದ್ದರು. ಇದು ಮನೆಯೊಳಗೆ ಹೋಗ್ತಾಯಿದ್ರೆ ಒಳಗೆ ಮನಸ್ಸೇ ಬರಲ್ಲ ನಮಗೆ. ಯಾವಾಗಲೂ ಮನೆ ಬಂದರೂ ಮಿಸ್ಸಸ್ಸೇ ಆಗಲಿ, ಅವರೇ ಆಗಲಿ, ಆತ್ಮೀಯತೆ ಬರಮಾಡ್ಕೊಂಡು ಒಂದು ವ್ಯಕ್ತಿ ಇವತ್ತು ನಮ್ಮ ನಗಲಿ ಭಾಳ ದೂರ ಸಾಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಭಗವಂತ ಅವರ ಕುಟುಂಬದವರಿಗೆ ಅವ್ರ ಸಾವನ್ನು ತಡ್ಕೊಳ್ಳೋವಂಥ ಶಕ್ತಿ ಭಗವಂತ ಕೊಡಲಿ. ಯಾಕಂದರೆ ಅವ್ರ ಮಗ ನೋಡ್ತಾ ಇದ್ದರೆ ನಾನು ಮಾತಾಡೋಕ್ಕಾಗಲಿಲ್ಲ ಒಳಗಡೆ ಸ್ನೇಹಿತರಿಗೆ. ಮತ್ತೊಮ್ಮೆ ಕುಟುಂಬದ ಆತ್ಮಶಾಂತಿ ಅಷ್ಟೇ. ನಾವು ಯಾರ ಕೈಲೂ ಇಲ್ಲ. ಭಗವಂತ ಸಾವನ್ನು ಬರೆದ ಮೇಲೆ ಯಾರು ತಪ್ಪಿಸೋಕ್ಕಾಗಲ್ಲ. ಆ ಶಕ್ತಿ ತಳ್ಕೊಂಡು ನಮಗೆಲ್ಲರೂ ಸಿಕ್ಕಲಿ ಅಂತ ಹೇಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.